ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ 16,500 ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 16,500 ಶಿಕ್ಷಕರ ನೇಮಕಾತಿ ಹೇಳ್ತಾ ಇದ್ದಾರೆ. ಮಧು ಬಂಗಾರಪ್ಪರವರು ಹೇಳ್ತಾನೇ ಇದ್ದಾರೆ. ಯಾವಾಗ? ಇದು ಬೇಕಾಗಿರ್ತಕ್ಕಂಥದ್ದು ಯಾವಾಗ, ಏನು, ಎತ್ತ, ಅಥವಾ HSTR, GPSTR ಅಥವಾ PGTನ ಇದು ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಮಗೇನು ಯಾವುದು PGT ಕಾಲ್ ಮಾಡ್ತಾರೆ. ಅಂದರೆ ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರಲ್ಲಿ ನೀವು ನೋಡಿದಾಗ ತುಂಬ ಪೋಸ್ಟ್ ಖಾಲಿ ಇದ್ದಾವೆ. ಇನ್ನು HSTR ಕೂಡ ಖಾಲಿ ಇದ್ದಾವೆ. GPTನೂ ಕೂಡ GPT ಕಂಪೇರ್ ಟು ಅದರ್ಸ್ GPT ಸ್ವಲ್ಪ ಕಡಿಮೆ ಇದ್ದಾವೆ. ಓಕೆನಾ. HSTR ಮತ್ತು PGTಗೆ ಕಂಪೇರ್ ಮಾಡಿದರೆ GPSTR ಏನಾಗಿದೆ, ಸ್ವಲ್ಪ ಕಡಿಮೆ ಇದೆ ಪೋಸ್ಟ್ಗಳು. ಏಕೆಂದರೆ PGTಯಿಂದ GPTಗೆ ಪ್ರಮೋಷನ್ ಆಗಿರೋರ ಸಂಖ್ಯೆ ಜಾಸ್ತಿ ಇದೆ. ಸೊ ಹಾಗಾಗಿ GPTಯಲ್ಲಿ ಪೋಸ್ಟ್ಗಳು ಕಡಿಮೆ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ್ದು ಕಾಲ್ ಮಾಡ್ತಾರೆ ಅಂತ ಹೇಳಿ. 5,000 ಇನ್ನು ಎಲ್ಲದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ಇನ್ನು ಮೊನ್ನೆ ಡೆಮೋ ಆಯಿತು, ಅತಿಥಿ ಶಿಕ್ಷಕರ ಡೆಮೋ ಆಯಿತು. ಅದರಲ್ಲಿ ಡೆಮೋ ಆಯಿತಾ ಮ್ಯಾಮ್ ಅಂತ ಕೇಳ್ತಾ ಇದ್ರಿ. ನೋಡಿ, ಡೆಮೋ ಎಲ್ಲ ಮುಗಿದು ಆಲ್ರೆಡಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಸೆಲೆಕ್ಟ್ ಆಗಿ ಅವರೇನೋ 1 ವರ್ಷ ಏನೋ 1 ಇಯರ್ ತನಕ ಅವರೆಲ್ಲೂ ಹೋಗಂಗಿಲ್ಲ. ಸೊ ಆ ಥರ ಏನೋ ಅಗ್ರಿಮೆಂಟ್ ಕೂಡ ಆಗಿದೆ ಅಂತೆ. ಇನ್ನು ಅದು ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ದೂರ ಇರ್ತವೆ, ಅವೇನು ಹತ್ರ ಇರಲ್ಲ. ಓಕೆನಾ. ನಿಮ್ಮ ಪ್ಲೇಸಿಂದ ದೂರನೇ ಇರುತ್ತೆ ಆ ಜಾಬು. ಓಕೆ, ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಅಂದರೆ ಅದು ಕೂಡ ಕಷ್ಟ ಆಗ್ತಾ ಇರುತ್ತೆ. ಯಾರೋ ನಿಯರ್ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅದು ಏನು ತುಂಬ ಈ ಸ್ಯಾಲ್ರಿ ಇಲ್ಲ, 25,000 ಕೊಡ್ತಾರಾ ಅತಿಥಿ ಶಿಕ್ಷಕರಾದರೆ PU ಕಾಲೇಜು? ಇಲ್ಲ ತಾನೇ. ಅದೇ 14,000 ಕೊಡ್ತಾರೆ. ಈಗ ಹೈಸ್ಕೂಲ್ ಟೀಚರ್ಗೆ 12 ಇದೆ, ಅದೇ ಅತಿಥಿ ಶಿಕ್ಷಕರಿಗೆ 14 ಇದೆ. ಬಟ್ ಮುರಾರ್ಜಿಯಲ್ಲಿ ಮಾಡಿದರೆ ಮಾತ್ರ 18,150 ಏನೋ ಇದೆ. ಓಕೆನಾ. ಮುರಾರ್ಜಿ ಕಾಲೇಜಲ್ಲಿ ಮಾಡಿದರೆ 18,150 ಇದೆ. ಇನ್ನು ಅದೆಲ್ಲ ಪ್ರೋಸೆಸ್ ಆಯಿತು. ಅದನ್ನು ಬಿಟ್ಬಿಡಿ ನೀವು. ಓಕೆನಾ. ಇನ್ನು ಮುಂದಿನ ದಿನಗಳಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ GPT, HSTR ಮತ್ತು PGT ಇದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದು? GPSTR, HSTR, PGT. ಟೆಟ್ ಆಗಿಲ್ಲ ಅಂದರೆ ಟೆಟ್ ಮಾಡ್ಕೊಳ್ಳಿ. ಆಗೋಗಿರೋದು ಈಗ ಅತಿಥಿ ಶಿಕ್ಷಕರು ಜಾಬ್ ಸಿಕ್ಕಿಲ್ಲ, ಮತ್ತೆ ಯಾವಾಗ ಕಾಲ್ ಮಾಡ್ತಾರೆ ಏನು, ಅದನ್ನೆಲ್ಲದನ್ನು ಕೂಡ ಕೇಳೋದು ಬಿಡಿ. ಸೊ ನೀವು ಗಮನ ಕೊಡಬೇಕಾಗಿರೋದು ಟೆಟ್ಗೆ. ಟೆಟ್ ಆಗಿಲ್ಲ ಅಂದರೆ ಟೆಟ್ಗೆ, GPSTR ಆಗಿಲ್ಲ ಅಂದರೆ GPSTRಗೆ ನೀವು ಟೆಟ್ಟನ್ನು ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಟೆಟ್ ಕಾಲ್ಫಾರ್ಮ್ ಆಗುತ್ತೆ. ಅದಾದ ನಂತರನೇ GPT ಆಗಿರ್ಬೋದು, HSTR ಆಗಿರ್ಬೋದು, PGT ಆಗಿರ್ಬೋದು ಆಗೋದು. ಬಟ್ ಯಾವುದು ಮೊದಲಾಗುತ್ತೆ ಅನ್ನೋದಾದರೆ ಹಂಗಾದರೆ 5,000 HSTR ಅಂತ ಹೇಳ್ತಾ ಇದ್ದಾರೆ. 5,000 HKದಲ್ಲಿ, ಇನ್ನು 5,000 ನಾನ್ HK, ಇನ್ನು 6,000 ಅನುದಾನಿತ ಶಾಲೆಗಳು. ಎಲ್ರಿಗೂ ಗೊತ್ತಿದೆ. ಮತ್ತು ಅದನ್ನು 5,000 HK, ಇನ್ನು 5,000 ನಾನ್ HK, ಇನ್ನು 6,000 ಏನು ಹೇಳ್ತಿದ್ದಾರೆ ಅನುದಾನಿತ ಶಾಲೆಗಳು. ಇವ್ರು ಹೇಳ್ತಿದ್ದಾರೆ 16,500 ಅಂತ ಟೋಟಲಾಗಿ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಅನುದಾನಿತ ಶಾಲೆಗಳಿಗೆ ಅವ್ರು ಅಪಾಯಿಂಟ್ ಮಾಡ್ಕೊಂಡಿರ್ಬೋದು. ಬಟ್ ಅದೇನಾಗುತ್ತೆ ನಮಗೆ ಸಂಬಂಧಪಡೋದಿಲ್ಲ. ಓಕೆನಾ. ಏಕೆಂದರೆ ಎಕ್ಸಾಮ್ ಬರೆಯೋರಿಗೆ ಅದು ಸಂಬಂಧಪಡೋದಿಲ್ಲ. ಅವರೆಲ್ಲ ಏನೋ ಬೇರೆ ಥರ ಡೀಲ್ ಮಾಡ್ಕೊಂಡಿರ್ತಾರೆ. ಎಕ್ಸಾಮ್ ಬರೆಯೋಕ್ಕೆ ಇಲ್ಲಿ ಸಿಗೋದು ಪೋಸ್ಟ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 10,000 ಸಿಗುತ್ತೆ. 10,000ದಲ್ಲಿ ಲಾಸ್ಟ್ ಇಯರ್ 13,000 ಏನೋ ಮಾಡ್ಕೊಂಡಿದ್ರು. ಸೊ 3,000 ವೇರಿ ಆಗುತ್ತೆ. ಇನ್ನು ಯಾವಾಗ ಅಂತ ಹೇಳಿದ್ರೆ ಮೀಸಲಾತಿ, ಒಳ ಮೀಸಲಾತಿ ಯಾವಾಗ ಮುಗೀತೋ ಮುಗ್ದಾದ ತಕ್ಷಣವೇ ಮಾಡ್ತೀನಿ ನೆಕ್ಸ್ಟ್ ಡೇನೇ ಅಂತ ಹೇಳಿದರೆ ಅದಕ್ಕೂ ಕೂಡ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಡೇನೇ ಮಾಡ್ತಾರಾ ಅಥವಾ ಇಲ್ಲ ಅಂತ. ಬಟ್ ಮಾಡೋದಂತ ಕನ್ಫರ್ಮು. ನೆಕ್ಸ್ಟ್ ಡೇನೇ ಮಾಡ್ತಾರಾ ಅಥವಾ ಇಲ್ವಾ ಅದು ಡೌಟು. ಯಾಕೆಂದರೆ ನೆಕ್ಸ್ಟ್ ಡೇನೇ ಯಾರು ಕೂಡ ಮಾಡೋದಿಲ್ಲ. ಇನ್ನು GPTನ, HSTR, PGTನ ಅನ್ನೋದಾದರೆ ಯಾವ್ದು ಮೊದಲು ಅನ್ನೋದಾದರೆ ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರು 100ಗೆ 200% ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರು ಈ ಸಲ ಕಾಲ್ ಆಗೇ ಆಗುತ್ತೆ. ಓಕೆನಾ. 100ಗೆ 200% ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರು ಕಾಲಾಗುತ್ತೆ. ಇನ್ನು GPT, HSTR ಬಗ್ಗೆ ನನಗೆ ಕನ್ಫರ್ಮೇಷನ್ ಇಲ್ಲ ಅಂದರೆ ನಿಮಗೆ ಯಾವ ರೀತಿ ಹೇಳೋದು. ಬಟ್ PGT ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತೀವಿ. ಯಾರೆಲ್ಲ ಫಸ್ಟ್ ಪೇಪರ್ ಆಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. ಅನಸೂಯ ಪರಿಗೆ ಪುಸ್ತಕ ಕೂಡ ಸಿಗುತ್ತದೆ. ನಿಮಗೆ NCERT PDF ಕೂಡ ಸಿಗುತ್ತದೆ. ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಮತ್ತು ಸೋಷಿಯಲ್ NCERT PDF ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.